ಜವಾಬ್ದಾರಿಗಳನ್ನ ಬಹಳ ಶ್ರದ್ಧೆಯಿಂದ ಗಂಭೀರವಾಗಿ ಮುಗಿಸಿದ ಒಂದು ಕ್ಷೇತ್ರ ಅದು. ನನ್ನನ್ನ ಪ್ರೀತಿಯಿಂದ ರಾಜು ಅಂತ ಕರೆಯುವ ಮೂವರು, ಒಬ್ಬರು ದೊಡ್ಡಣ್ಣ, ಇನ್ನೊಬ್ಬರು ರವಿಚಂದ್ರನ್, ಇನ್ನೊಬ್ಬರು BN ಗಂಗಾಧರ್. ಇವರೆಲ್ಲರಿಗಿಂತಲೂ ಮೊದಲು ನನ್ನನ್ನ ರಾಜು ಅಂತ ಕರೀತಿದ್ದ ಒಬ್ಬ ಗೆಳೆಯ ಜೋಸೈಮನ್ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಆತ ಎಷ್ಟು ಒಳ್ಳೆಯ ತಂತ್ರಜ್ಞ ಅಂದ್ರೆ, ನಾನು ಬೆಂಗಳೂರು ಭೂತ ಅನ್ನೋ ಒಂದು ಸಿನಿಮಾ, ಆ ಸಿನಿಮಾದಕ್ಕೆ ಸಂಭಾಷಣೆಯನ್ನ ಅಂದ್ರೆ ಕ್ಲಾಶ್ ರೈಟರ್ ಆಗಿ ಹೋಗಿದ್ದೆ. ಆ ಸಿನಿಮಾಕ್ಕೆ ನಾನು ರೈಟರ್ ಆಗೋದಕ್ಕೆ ಕಾರಣವೇ ನನ್ನ ಗೆಳೆಯ ಜೋಸೈಮನ್. ನನ್ನ ನೀನಾ ಭಗವಂತ ಹಾಡಿನ ಬೆನ್ನತ್ತಿ ನನ್ನನ್ನ ಆತ ಫಾಲೋ ಮಾಡ್ತಿದ್ದ. ನನ್ನನ್ನು ಮಂಡ್ಯ ಕರೆಸ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಸ್ಕ್ರಿಪ್ಟ್ ಬರೆಸಿ ಗೆಳೆಯರಾಗಿದ್ವಿ. ಆ ಸಂಬಂಧದಲ್ಲಿ ಬೆಂಗಳೂರು ಭೂತ ಸಿನಿಮಾಕ್ಕೆ ನನ್ನನ್ನು ಕರ್ಕೊಂಡು ಹೋದ. ನಾನು ಅಶಿಸ್ತಿನ ದೊಡ್ಡ ಗಣಿ, ಚಿಕ್ಕ ವಯಸ್ಸಿಂದ ಗರಡಿ ಮನೆ ಅಲ್ಲಿ ಇಲ್ಲಿ ಎದ್ದು ನಾಟಕ ಎದ್ದು ಬಿದ್ದು ಅಶಿಸ್ತಿನ ಗಣಿಯಾಗಿದೆ. ನನಗೆ ಆಗ್ಲೇ ಗೊತ್ತಾಗಿತ್ತು ಸಿನಿಮಾ ರಂಗದಲ್ಲಿ ಒಂದು ಡಿಸಿಪ್ಲಿನ್ ಇರಬೇಕು, ಒಂದು ವಿಧೇಯತೆ ಇರಬೇಕು. ಅದನ್ನ ಕಲಿಸಿದ ಮೊದಲನೇ ಗೆಳೆಯ ಜೋಸೈಮನ್. ಆತ ಎಷ್ಟು ಶ್ರದ್ಧೆಯಿಂದ ತನ್ನ ಕೆಲಸವನ್ನು ನಿಭಾಯಿಸ್ತಾ ಇದ್ದ ಅಂದ್ರೆ, ಎರಡು ಚಿಕ್ಕ ಚಿಕ್ಕ ಬ್ರೀಫ್ ಕೇಸ್ ಇರೋದು. ಒಂದು ತನ್ನ ಸ್ಕ್ರಿಪ್ಟ್ ಇತ್ಯಾದಿ ಎಲ್ಲ ಡೀಟೇಲ್ಸ್ಗೆ ಬೇಕಾದಂತ ಒಂದು ಸೂಟ್ ಕೇಸು, ಇನ್ನೊಂದು ಫಸ್ಟ್ ಏಡ್ ಬಾಕ್ಸ್ ಒಳಗೊಂಡಂತ ತಲೆನೋವು, BP, ಶುಗರ್ಗೆ ಬೇಕಾದಂತ ಎಲ್ಲ ಮಾತ್ರೆಗಳನ್ನ ಇನ್ನೊಂದರಲ್ಲಿ ಕ್ರೋಢೀಕರಿಸಿಕೊಂಡ್ರು. ಅಂದ್ರೆ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ಗೆ ಎಷ್ಟು ಜವಾಬ್ದಾರಿ ಇರೋದು ಅಂದ್ರೆ, ಸಾಮಾನ್ಯವಾಗಿ ಸೆಟ್ಗಳಲ್ಲಿ ಐದರ್ ಡೈರೆಕ್ಟರ್ ಸೆಕ್ಷನ್ಗೆ ಅಥವಾ ಕಲಾವಿದರ ಸೆಕ್ಷನ್ಗೆ ಟೆನ್ಷನ್ಗಳು ಇದೆಲ್ಲ ಬರೋದು ಸಾಮಾನ್ಯ ಅಂತ ಹೇಳ್ತಿದ್ದ. ಯಾವುದೇ ಒಬ್ಬ ಆರ್ಟಿಸ್ಟ್ ಸೆಟ್ ಅಲ್ಲಿ ಮಗುವಿನ ತರ ಇರಬೇಕು ಅಂತ ಹೇಳ್ತಿದ್ದ, ಅವ್ರನ್ನ ಮಕ್ಕಳ ತರ ನೋಡ್ಕೊಳ್ಬೇಕು ಅಂತಿದ್ದ. ಅವ್ರಿಗೆ ಟೆನ್ಷನ್ ಆದಾಗ ತಲೆನೋವು ಅದು ಇದು ಬರುತ್ತೆ. ಅದಕ್ಕೋಸ್ಕರ ಕಾರ್ ತಗೊಂಡು ಅವಾಗ ಮಾತ್ರ ಹುಡ್ಕೋ ಬದಲು ಅವ್ರಿಗೆ ಬೇಕಾದಾಗ ತಕ್ಷಣ ಒದಗಿಸುವಂತ ಒಂದು ವ್ಯವಸ್ಥೆನ ಆತ ಇಟ್ಕೊಂಡಿದ್ದ. ನೀವು ನಂಬಲ್ಲ, ನನಗೆ ಸೆಲ್ಫ್ ಶೇವ್ ಮಾಡ್ಕೊಳ್ಳೋ ಕೂಡ ಬರ್ತಿರ್ಲಿಲ್ಲ, ಅಷ್ಟು ಅನಾಗರಿಕನಾಗಿದ್ದೆ. ಅವನು ನನಗೆ ಕೂರಿಸಿಲೆ, ಸೆಲ್ಫ್ ಶೇವ್ ಅನ್ನೋದು ಒಂದು ಗೌರವ ಕಣೋ, ಸೆಲ್ಫ್ ಶೇವ್ ಮಾಡೋದು ಕಲ್ತ್ಕೊಳ್ಳೋ ಒಂದು ದಿವಸ ಕೂರಿಸಿ ನನಗೆ ಅವನೇ ಅಷ್ಟು ಒಳ್ಳೆಯ ಗೆಳೆಯ. ಅದಾದ ಮೇಲೆ ಅವನು ದೊಡ್ಡದಾಗಿ ಬೆಳೆದ. ನಮಗೆ ಏನಂದ್ರೆ, ಈಗ ಈ ಕಲಾವಿದರ ಸಂಘ ಇದೊಂದು ನಿವೇಶನ, ಇದೊಂದು ವೇದಿಕೆ, ಇದೊಂದು ಸಂಘಟನೆ ಇರೋದ್ರಿಂದ ಕಲಾವಿದರ ಫೋಟೋಗಳೆಲ್ಲ ಅಲ್ಲಿ ಹರಾಜಿಸ್ತಾ ಇದ್ದಾವೆ. ಯಾರಾದ್ರೂ ಕಲಾವಿದರಿಗೆ ಹೆಚ್ಚು ಕಡಿಮೆ ಆದ್ರೆ ಅವ್ರ ಬಗ್ಗೆ ಮಾತಾಡೋದಕ್ಕೆ, ದನಿ ಎತ್ತೋದಕ್ಕೆ ಒಂದು ವೇದಿಕೆ ಇದೆ. ಇಲ್ಲಿ ನಿರ್ದೇಶಕರ ಸಂಘಕ್ಕೆ ಇದಾಗಬೇಕು. ಅದಾದ್ರೆ ಯಾರು ಮಾತಾಡೋ ಸಾಧ್ಯ. ಅದಕ್ಕೆ ಏನಾಗಬೇಕು, ನಮ್ಮ ಚೇಂಬರ್ನವರಾದ್ರೂ ಆಗ್ಲಿ ಅಥವಾ ಕೃಷ್ಣೇಗೌಡರು ವಯಸ್ಸಿರುವ ವಾಯ್ಸಿರುವ ಒಬ್ಬ ಅಧ್ಯಕ್ಷ, ವಯಸ್ಸು ಇದೆ ವಾಯ್ಸು ಇದೆ. ಸೊ ನೀವು ಏನಾದ್ರು ಇದಕ್ಕೆ ಅಂದ್ರೆ, ಹೊಸಬರು ನಿರ್ದೇಶಕರು ದಂಡಿದಾವೆ, ಅವರೆಲ್ಲ ಒಂದು ವೇದಿಕೆ ಕರೆದು ಮಾತಾಡಿಸಿ ಬೆಂತಟ್ಟಿ ಈ ನಿರ್ದೇಶಕ ಸಂಘಕ್ಕೆ ಒಂದು ಅಡಿಪಾಯ ಹಾಕಿ, ಅದಕ್ಕೆ ನಾನೇನ್ ಮಾಡ್ಬೇಕು ಹೇಳಿ. ನಾನೇನು ಮೊನ್ನೆ ನೀವು SBR ಅವರು ಕಾರ್ಯಕ್ರಮ ಮಾಡಿದಾಗ ನಾನು ಪೂರ್ತಿ ನಿಮ್ ಜೊತೆಗೆ ನೆರವಾಗಿದ್ದೇನೆ. ಇದಕ್ಕಾಗಲ್ಲ ಅಂತಿನ ನೀವು ಯೋಜನೆ ಮಾಡಿ, ಇದೊಂದು ನೆಪವಾಗಲಿ, ಜೋಸೈಮನ್ ಒಂದು ನೆಪವಾಗಲಿ. ಸರ್ಕಾರಕ್ಕೆ ಜಾಗ ಬೇಕಾದ್ರೆ, ಜಾಗ ಇದೆಯಾ ನಿಮ್ಮ ಹತ್ರ ನಿರ್ದೇಶಕ ಸಂಘದ್ದು ಗೊತ್ತಿಲ್ಲ ನನಗೆ. ಅಕಸ್ಮಾತ್ ಇಲ್ಲ ಅಂದ್ರೆ ನಿನ್ನೆ ಮುಖ್ಯಮಂತ್ರಿ ನಾನು ಭೇಟಿ ಮಾಡಿ ಹೇಳಿದೆ, ಸರ್ ಎಷ್ಟೋ ಗ್ಯಾರಂಟಿಗಳು ಕೊಟ್ಟಿದ್ದೀರಿ, ಸಬ್ಸಿಡಿ ಗ್ಯಾರಂಟಿ ಕೂಡ ಕೊಡಿ ಅಂತ ನಿನ್ನೆ ಮುಖ್ಯಮಂತ್ರಿಗೆ ಕೇಳಿದೆ. ಈ ನಿವೇಶನ ಪಡೆಯೋದಕ್ಕೆ ಏನಾದರೂ ಬೇಕಾದ ದಾರಿ ಇದ್ರೆ ನಾನು ಪರ್ಸನಲ್ ನಾನು ಎಲ್ಲರೂ ಒಟ್ಟಿಗೆ ಹೋಗೋಣ. ಒಂದು ನಿರ್ದೇಶಕ ಸಂಘ